ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕನ್ನಡ ಚಿತ್ರರಂಗದ ಖ್ಯಾತ ನೃತ್ಯ ನಿರ್ದೇಶಕ ಮಾಲು ಶ್ರೀನಿವಾಸ್ ಹಾಗೆ ಸುಚಿತ್ರಾ ಶ್ರೀನಿವಾಸ್ ಅವರನ್ನ ನಮ್ಮ ಅಡಿಗೆ ಮನೆಗೆ ಬರ್ಮಾಡ್ಕೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಹಾಗೆ ಈಗ ಅಡಿಗೆ ಪ್ರೋಗ್ರಾಮ್ ಬಂದಿದ್ದೀರಾ, ಮೊದಲನೇದಾಗಿ ನಿಮ್ಮಿಬ್ರಲ್ಲಿ ಯಾರು ಅಡಿಗೆ ಮಾಡ್ತಾರ? ನಾನ್ ಮಾಡ್ಬಿಡ್ತೀನಿ ಫಸ್ಟ್ ಎಸ್ಕೇಪ್ ಆಗ್ಬಿಡ್ಬೇಕಲ್ಲ ನಾವು ಮಾಡ್ಬಿಟ್ಟು. ಹೌದು ಹೌದು ಹೌದು. ಓಕೆ, ಹಾಗಿದ್ರೆ ನೀವು ಬನ್ನಿ ಕೂತ್ಕೊಳ್ಳಿ. ಬಕಶ್ವಿ ಕಮ್. ಪಪ್ಪಾಗ ಆಲ್ ದಿ ಬೆಸ್ಟ್ ಹೇಳು. ಪಪ್ಪಾಗ ಆಲ್ ದಿ ಬೆಸ್ಟ್ ಹೇಳು. ಆಲ್ ದಿ ಬೆಸ್ಟ್ ಮಾಡ್ಬೇಕು. ಸರ್, ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ತುಂಬಾ ಸಿಂಪಲ್ ಆಕ್ಚುಲಿ. ಇದು ನಮ್ಮ ಅಮ್ಮ ಊರಲ್ಲಿ ಚಿಕ್ಕೂರಾಗಿರ್ಬೇಕಾದಾಗ ಮಾಡ್ತಾ ಇರೋದು. ಸೊ ಈಗ ಆ ಬಾತ್ ಈ ಬಾತ್ ಅಂತ ತುಂಬಾ ಅಂದ್ರೆ ಹೈಟೆಕ್ ಹೋಗಿದೆಯಲ್ಲ, ಅದೆಲ್ಲ ಇರ್ಲಿಲ್ಲ ಹಳ್ಳಿಗಳಲ್ಲಿ. ಅಂದ್ರೆ 30 ವರ್ಷದ ಹಿಂದೆ ಅವಾಗ ನಮ್ಗೇನಾದ್ರು ಬೇಕಾದ್ರೆ ಸಿಂಪಲ್ ಆಗಿ ಅಂದ್ರೆ ಬೇಗ ಮಕ್ಳು ಏನಾದ್ರು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಬೇಕು ಅಂತ ತಕ್ಷಣ ಮಾಡ್ಕೊಡ್ತಾ ಇದ್ರು. ಹುರಿದಕ್ಕೆ ಹುಣಸೆ ಹಣ್ಣಿನ ಬಾತು ಅಂತ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಹೇಳ್ಬಿಡ್ತೀರಾ? ಸಾಸುವೆ, ಕಡಲೆಬೇಳೆ, ಇದನ್ನ ಕರಿಬೇವು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಉಪ್ಪು, ಬೆಲ್ಲ, ಈರುಳ್ಳಿ, ಹುರಿದಿರೋ ಅಕ್ಕಿ, ಮತ್ತೆ ಹುಣಸೆ ರಸ, ಮತ್ತೆ ಎಣ್ಣೆ. ಫಸ್ಟು ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ. 3 ಸ್ಪೂನ್ ಎಣ್ಣೆ ಸಾಕ ಸರ್? ಬೇಕಾದಷ್ಟು ಆಯ್ತು. ಎಣ್ಣೆ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಅಲ್ವಾ. ಹಳ್ಳಿಗಳವರೆಲ್ಲ ಯಾರು ಜಾಸ್ತಿ ತಿನ್ನೋದಿಲ್ಲ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಸಾಸಿವೆ ಹಾಕಿದ ತಕ್ಷಣ ಕರಿಬೇವು, ಕಡಲೆಬೇಳೆ, ಒಣಮೆಣಸಿನಕಾಯಿ ಹಾಗೆ ಹಸಿಮೆಣಸಿನಕಾಯಿ ಒಟ್ಟಿಗೆ ಎರಡೂ ಹಾಕ್ತಾ ಇದ್ದೀರಾ ಅಲ್ವಾ? ಒಟ್ಟಿಗೆ. ಹೌದು. ಖಾರ ಜೋರಾಗಿರುತ್ತೆ ಅನ್ಸುತ್ತೆ. ಒಣಮೆಣಸಿನಕಾಯಿ ಹಾಗೆ ಸ್ವೀಟು ಸ್ವಲ್ಪ ಉಳಿರೋದ್ರಿಂದ ಖಾರನ ಡಾಮಿನೇಟ್ ಮಾಡ್ಬಿಡುತ್ತೆ, ತೊಂದರೆ ಇಲ್ಲ. ಹೌದು ಹೌದು ಹೌದು. ಎರಡು ತರ ಫ್ರೈ ಮಾಡ್ಕೊಂಡು. ಎರಡು ತರ ಖಾರ ಹಾಕಿದ್ದೀರಲ್ಲ? ಹೌದು. ಹಸಿಮೆಣಸಿನಕಾಯಿ ಬಂದು ಸ್ವಲ್ಪ ಖಾರಕ್ಕೆ, ಒಣಮೆಣಸಿನಕಾಯಿ ಬಂದು ಟೇಸ್ಟ್ಗೆ, ಕಲರ್ ಟೇಸ್ಟ್. ನೆಕ್ಸ್ಟ್ ಏನ್ ಹಾಕ್ತೀರಿ? ಈರುಳ್ಳಿ ಕೊಡಿ. ಓಕೆ, ಈರುಳ್ಳಿ ಹಾಕಿದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು. ಇದೆಲ್ಲ ತುಂಬಾ ಶಾರ್ಟ್ ಟೈಮಲ್ಲಿ ಮುಗಿಯಂಥದ್ದು ಅಡುಗೆಗಳೆಲ್ಲ. ಬೇಗ ಬೇಗ ತುಂಬಾ ಹೊತ್ತು ಕಾಯಂಗಿಲ್ಲ. ಮಕ್ಕಳು ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಬೇಗನೆ ಮಾಡ್ಕೊಟ್ಬಿಡ್ಬೋದಲ್ವಾ. ಸರ್, ನೀವು ಮಾಡ್ತಾ ಇರೋ ಪ್ರೊಸೀಜರ್ ನೋಡಿದ್ರೆ ನೀವು ಸ್ವಲ್ಪ ಎಕ್ಸ್ಪರ್ಟ್ ತರ ಕಾಣಿಸ್ತಾ ಇದ್ದೀರಾ. ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ? ಆಲ್ ಪ್ರೊಸೀಜರ್ಸ್ ಆರ್ ವೆರಿ ಕರೆಕ್ಟ್. ಸಿನಿಮಾದವರು ಅಂತಂದ್ರೆ ಅಬ್ಸರ್ವೇಷನ್ ಜಾಸ್ತಿ ಮಾಡ್ತೀವಿ ನಾವು ಅಲ್ವಾ. ಹಾಗಾಗಿ ಮನೆಯಲ್ಲಿ ಕೂತಿರೋ ಅಡುಗೆ ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಲ್ವಾ. ಹಂಗ್ ಕಲ್ತಿದ್ದೀರಾ ನೀವು? ಇಷ್ಟು ಹುಣಸೆ ರಸ ಕೊಡಿ. ಹುಣಸೆ ಹಣ್ಣಿನ ರಸ. ಹುಣಸೆಹಣ್ಣೆ ಮೇನ್. ಹೌದು. ಅಕ್ಕಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ಸ್ವಲ್ಪ ಅರ್ಧ ಭಾಗ ಹಾಕಿದ್ರೆ ಸಾಕು. ಸ್ವಲ್ಪ ನೀರು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು 2 ಗ್ಲಾಸ್ ಅಷ್ಟು, 1-2 ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ, ಅಕ್ಕಿ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀರು ಹಾಕಿದ್ರೆ ಸಾಕು. ಇಷ್ಟೇ ಅಂತಲ್ಲ, ನಾವೆಷ್ಟು ಮಾಡ್ಕೊಂತೀವೋ ಅದ್ರ ಮೇಲೆ ಹಾಕಿದ್ರೆ ಸಾಕು. ಈಗ ಏನು ಹಾಕ್ತೀರಾ? ಸೊ ಚೆನ್ನಾಗಿ ಕಾಯಿಲೆ ಇದು. ಕಾದಾದ್ಮೇಲೆ ಬೆಲ್ಲ. ಬೆಲ್ಲ ಸ್ವಲ್ಪ ಹುಳಿನ ಹೊಡೆಯುತ್ತೆ ಅಂತ ಹಾಕ್ತಿರೋದಾ? ಹೌದು. ಚೆನ್ನಾಗಿ ಕುದಿತಾ ಇದೆ ಇದು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಅಕ್ಕಿ ಹಾಕ್ಬಿಟ್ಟು ಅದಾದ್ಮೇಲೆ ನಮ್ಮ ಒಂದು ಪರ್ಸನಲ್ ಟಾಕ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆ ಸರ್, ಓಕೆ. ಇನ್ನೂ 1-2 ವಿಸಿಲ್ ಹೊಡಿಲಿ. ಹೌದು. ಹಾಗೆ ಸುಚಿತ್ರಾ ಅವರೇ, ಇವ್ರ ಮನೆಯಲ್ಲಿ ಅಡಿಗೆ ಮಾಡ್ತಿರ್ತಾರಾ? ತುಂಬಾ ರೇರು. ಪಾಪ ಟೈಮ್ ಸಿಕ್ಕಿದಾಗ ಯಾವಾಗಾರು ಹೆಲ್ಪ್ ಮಾಡ್ತಿರ್ತಾರೆ ನನಗೆ. ಹೆಲ್ಪ್ ಮಾಡ್ತಾರಾ? ಮಾಡ್ತಾರೆ. ನಿಜನಾ? ನಿಜ. ಹಾಗೆ ಸೀನು ಸರ್, ನೀವು ಮಾಡಿರೋ ಬಾತನ್ನ ಟೇಸ್ಟ್ ಮಾಡೋದಕ್ಕೆ ಅವ್ರನ್ನ ಕರೆದ್ಬಿಡೋಣ ಬನ್ನಿ. ಐ ಥಿಂಕ್ ಸಂಡೇಸ್ ನಾನು ರೆಸ್ಟ್ ತಗೋಬಹುದು ಇನ್ಮೇಲಿಂದ. ಹೌದು. ಹೇಳಕ್ಕೆ ಬಂದೆ, ಒನ್ಸ್ ಮನೆಯೊಳಗೆ ಹೆಂಗಸರಿಗೆ ಗೊತ್ತಾಗ್ಬಿಟ್ರೆ ಅಡಿಗೆ ಮಾಡ್ತಾರೆ ಬರುತ್ತೆ ಅಂತ ಎದ್ದೇಳ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತಾರೆ. ಏಮವ್ರೆ, ನೀವು ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ ಅಂತ ನಾವು ಮಾಡಿರೋದು. ಓಕೆ, ಖಂಡಿತ. ತುಂಬಾ ಹೊಸ ರೆಸಿಪಿ ಇದು. ಫ್ರೆಂಡ್ಸ್, ಬಿಸಿ ಬಿಸಿಯಾದ ಹುರಿದ ಅಕ್ಕಿಯ ಹುಣಸೆ ಹಣ್ಣಿನ ಬಾತ್ ರೆಡಿ ಆಗಿದೆ. ಹುರಿದ ಅಕ್ಕಿ ಹುಣಸೆ ಹಣ್ಣಿನ ಬಾತ್ ಬೇಕಾಗುವ ಸಾಮಗ್ರಿಗಳು:
ಸಾಸಿವೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಉಪ್ಪು, ಬೆಲ್ಲ, ಈರುಳ್ಳಿ, ಹುರಿದ ಅಕ್ಕಿ, ಹುಣಸೆಹಣ್ಣು ಮತ್ತು ಎಣ್ಣೆ. ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹುಣಸೆ ರಸ, ನೀರು, ಬೆಲ್ಲ, ಅಕ್ಕಿ ಹಾಕಿ ಲಿಡ್ ಮುಚ್ಚಿ ಬೇಯಿಸಿಕೊಂಡರೆ ಹುರಿದ ಅಕ್ಕಿ ಹುಣಸೆ ಹಣ್ಣಿನ ಬಾತ್ ಸವಿಯಲು ಸಿದ್ಧ.